ತುಂಬಾ ಪವರ್ಫುಲ್ ಪ್ರಧಾನಿಯೂ ಆಗಿರುವ ವಿಶ್ವಗುರುಗೆ ನಮ್ಮ ದೇಶದ ಮತದಾರರ ಪಟ್ಟಿಯನ್ನ ಕೊಡಲು ತೊಂದರೆ ಇದೆಯಾ ಎಂದು ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ವಾಗ್ದಾಳಿ ನಡೆಸಿದರು. ಪಟ್ಟಣದಲ್ಲಿ ನಡೆಯುತ್ತಿರುವ ಖಾಸಗಿ ಸಿದ್ದರಾಮಯ್ಯ ಕ್ರಿಕೆಟ್ ಕಪ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಅಥವಾ ಚುನಾವಣಾ ಕಮಿಷನ್ ರವರಾಗಲಿ ಎಲೆಕ್ಷನ್ ವೋಟಿಂಗ್ ರೈಟರ್ ಅನ್ನ ಕೊಡಬಾರದಾಗಿ ಕಾನೂನನ್ನೇ ತಂದಿದ್ದಾರೆ. ಈ ಹೊಸ ಕಾನೂನಿನಿಂದ ವೋಟರ್ ಲಿಸ್ಟ್ ಕೇಳಿದರೆ ಕೊಡುತ್ತಿಲ್ಲ. ಅದಕ್ಕೆ ಬಿಜೆಪಿಯವರನ್ನ ಕೇಳಿ ನೋಡಿ. ಈ ಬಗ್ಗೆ ಎಲ್ಲೋ ಒಂದು ರೀತಿಯಲ್ಲಿ ಟ್ಯಾಂಪರಿಂಗ್ ಆಗುತ್ತಿದೆ ಎಂಬುದು ನನ್ನ ನಂಬಿಕೆಯಾಗಿದೆ. ಅಲ್ಲದೆ ವಿಪಕ್ಷಗಳು ಕೂಡ ಈ ಬಗ್ಗೆ ಮಾತನಾಡಿಕೊಳ್ಳುತ್ತಿವೆ. ಚುನಾವಣೆಯಲ್ಲಿ ಸೋತ ಮತ್ತು ಗೆದ್ದ ತಕ್ಷಣ ಇಂತಹ ಮಾತು ಕೇಳಿ ಬರುತ್ತಿವೆ ಅಂತಲ್ಲ. ಮ್ಯಾನಿಪುಲೇಷನ್ ಮಾಡತಕ್ಕಂಥದ್ದು ಬೇರೆ ವೋಟಿಂಗ್ ಮಿಷನ್ ಅಲ್ಲ, ಇಡೀ ಸರ್ಕಾರದ ಮೆಷಿನರಿನೇ ಬಳಕೆ ಮಾಡುತ್ತಿದ್ದಾರೆ. ಕೇಜ್ರಿವಾಲ್ಗೆ ಜೈಲಿಗೆ ಹಾಕಿದ್ರು. ಈ ಬಗ್ಗೆ ಏನು ಕಾರಣ ಎಂಬುದು ತಿಳಿದಿಲ್ಲ. ಈ ರೀತಿಯ ಹಲವಾರು ವಿಷಯಗಳಿವೆ. ದೆಹಲಿ ಚುನಾವಣೆ ವೇಳೆ ಕೇವಲ 6 ತಿಂಗಳಲ್ಲಿ 4 ಲಕ್ಷ ವೋಟ್ಗಳು ಜಾಸ್ತಿಯಾಗಿವೆ. ಈ ಹಿಂದೆ ನಡೆದ ಮಹಾರಾಷ್ಟ್ರ ಚುನಾವಣೆ ವೇಳೆಯೂ ಕೂಡ 40 ರಿಂದ 70 ಲಕ್ಷ ವೋಟ್ಗಳು ಹೆಚ್ಚಾಗಿರುವುದು ಕಂಡುಬಂದಿದೆ. ಲೋಕಸಭೆ ಮತ್ತು ವಿಧಾನಸಭಾ ಚುನಾವಣೆಯ ಅಂತರದಲ್ಲಿ ಕಂಡುಬಂದಿರುವ ಹೆಚ್ಚಿನ ಮತದಾರರ ಸಂಖ್ಯೆ ಬಗ್ಗೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಮಾತನಾಡಿದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸಿದರೆ ಎಲ್ಲೋ ಒಂದು ರೀತಿಯಲ್ಲಿ ನ್ಯಾಯಯುತ ಚುನಾವಣೆ ನಡೆದಿಲ್ಲ ಎಂಬುದು ತಿಳಿಯುತ್ತಿದೆ. ಇದೊಂದು ರೀತಿಯ ಮೆಕಾನಿಸಂ ಕಲಿತಿರುವಂತೆ ಕಾಣುತ್ತಿದೆ. ಗ್ಯಾರಂಟಿ ಯೋಜನೆಯಿಂದ ರಾಜ್ಯ ಸರ್ಕಾರ ನಿಗಮ ಮಂಡಳಿಗೆ ಹಣ ಕೊಡಲು ಆಗ್ತಾ ಇಲ್ಲ. ಮೈಕ್ರೋ ಫೈನಾನ್ಸ್ ಸಾಲ ಪಡೆದಿರುವ ಕೆಲ ಬಡ ಕುಟುಂಬಗಳು ಆತ್ಮಹತ್ಯೆಯಂತಹ ಕೃತ್ಯಕ್ಕೆ ಮುಂದಾಗುತ್ತಿರುವುದಕ್ಕೆ ಕಾರಣ ಎಂಬ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರ ಹೇಳಿಕೆ ಕುರಿತು ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿ, ಅಶೋಕ್ ಅವರ ಕಾಲದಲ್ಲಿ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ, ಕಳೆದ 11 ವರ್ಷದಿಂದ ಕೇಂದ್ರದಿಂದ ರಾಜ್ಯಕ್ಕೆ ಬಂದಿರುವ ಅನುದಾನದ ಬಗ್ಗೆಯೂ ಅವರು ತಿಳಿಸಲಿ. ಆನಂತರ ಈ ಬಗ್ಗೆ ಚರ್ಚೆ ಮಾಡೋಣ ಎಂದರು. 4 ವರ್ಷದಲ್ಲಿ 4 ಲಕ್ಷ ವೋಟ್, ಕೇವಲ 6-7 ತಿಂಗಳಲ್ಲಿ 4 ಲಕ್ಷ ವೋಟ್ ಜಾಸ್ತಿ ಆಗಿದೆ. ಮಹಾರಾಷ್ಟ್ರದಲ್ಲಿ ಕೂಡ ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಜಾಸ್ತಿ ಆಗಿದೆ. ಸೊ ಇದ್ರ ಬಗ್ಗೆ ಏನಿದೆ ಅಂತಂದ್ರೆ, ಇದು ಯಾಕೆ ಇಷ್ಟು ಈ ಚುನಾವಣೆಗಳು ಹಿಂಗೆ ಯಾಕೆ ವೋಟು ಒಂದೇಟಿಗೆ ಜಾಸ್ತಿ ಆಗ್ತವೆ, ಏನ್ ಕಾರಣ ಏನು ಯಾರನ್ನ ಹೇಳ್ಬೇಕಲ್ಲ. ಸೊ ಇದೆಲ್ಲ ನೋಡ್ತಾ ಇದ್ರೆ ಯಾವ್ದು ಫೇರ್ ಎಲೆಕ್ಷನ್ಸ್ ನಡೆಸಲ್ಲ ಅವರು. ಸೊ ಹಂಗಾಗಿ ಅದು ಒಂದು ಮೆಕ್ಯಾನಿಸಮ್ ಕಲ್ತು ಬಿಟ್ಟಿದ್ದಾರೆ. ಸೊ ಈ ವಿಷಯದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಮಾತನಾಡಿದ್ದಾರೆ ಕೂಡ. ಸೊ ಇದ್ರ ಬಗ್ಗೆ ಬಿಜೆಪಿಯವರಾಗಿರಲಿ ಎಲೆಕ್ಷನ್ ಕಮಿಷನರ್ ಆಗಲಿ ಯಾವುದೇ ರೀತಿಯಾದಂತಹ ಎಲೆಕ್ಟ್ರಲ್ ವೋಟಿಂಗ್ ಪ್ಯಾಟರ್ನ್ ನ ಕೊಡಬಾರ್ದು ಅಂತಾನೆ ಕಾನೂನು ತಂದ್ಬಿಟ್ಟಿದ್ದಾರೆ ಈಗ. ಸೊ ವಾಟ್ ಹ್ಯಾಡ್ ಹ್ಯಾಪನ್ ಇನ್ ಅಸೆಂಬ್ಲಿ, ವಾಟ್ ಹ್ಯಾಸ್ ಹ್ಯಾಪನ್ ಇನ್ ಪಾರ್ಲಿಮೆಂಟ್, ಆ ವೋಟರ್ ಲಿಸ್ಟ್ ಕೇಳಿದ್ರೆ ಕೊಡಕ್ ರೆಡಿ ಇಲ್ಲ. ಯಾಕೆ ಕೊಡಕ್ ರೆಡಿ ಇಲ್ಲ? ಇಷ್ಟು ದೊಡ್ಡ ಪವರ್ಫುಲ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ವಿಶ್ವಗುರುಗೆ ನಮ್ಮ ದೇಶದ ಜನರದ್ದು ವೋಟರ್ ಲಿಸ್ಟ್ ಕೊಡಕ್ ತೊಂದರೆ ಇದೆ ಅವರಿಗೆ. ಕಾನೂನು ಯಾಕೆ ಬದಲಾವಣೆ ತಂದ್ರು? ದೇರ್ ಇಸ್ ಅ ನ್ಯೂ ಲೆಜಿಸ್ಲೇಷನ್, ನ್ಯೂ ಹೊಸ ಕಾನೂನು ಅಂತ ತಂದಿದ್ದಾರೆ. ವೋಟರ್ ಲಿಸ್ಟ್ ಕೇಳಿದ್ರೆ ನಿಮ್ಗೆ ವೋಟರ್ ಲಿಸ್ಟೇ ಕೊಡಲ್ಲ ಈಗ. ಅದಕ್ಕೆ ಬಿಜೆಪಿ ಕೇಳಿ ನೋಡಿ. ಸೊ ನಮ್ಮ ಇಡೀ ಆಲ್ ಓವರ್ ಇಂಡಿಯಾ ಎಲ್ಲವೇನು ವಿಪಕ್ಷಗಳು ಮಾತನಾಡ್ತಿದ್ದಾರೆ, ಎಲ್ಲೋ ಒಂದು ಜಾಗದಲ್ಲಿ ಟ್ಯಾಂಪರಿಂಗ್ ಆಗ್ತಾ ಇದೆ ಅಂತ ಹೇಳಿ ನನಗಿರ್ತಕ್ಕಂಥ ನಂಬಿಕೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಸೋತ ತಕ್ಷಣ ಗೆದ್ದ ತಕ್ಷಣ ಅಂತಲ್ಲ, ಈ ಮ್ಯಾನಿಪುಲೇಷನ್ ಮಾಡತಕ್ಕಂಥದ್ದು ಬರೇ ವೋಟಿಂಗ್ ಮಿಷಿನ್ ಅಷ್ಟೇ ಅಲ್ಲ, ಇಡೀ ಗೌರ್ಮೆಂಟ್ ಮಷಿನರಿನ ಯೂಸ್ ಮಾಡ್ತಾರೆ. ಕೇಜ್ರಿವಾಲ್ ಜೈಲಿಗೆ ಹಾಕಿದ್ರು. ಏನ್ ಕಾರಣ? ಇವತ್ತುವರೆಗೆ ಯಾವ್ದು ಒಂದು ಅವ್ರ ಮೇಲೆ ಯಾವ್ದು ಒಂದು ಚಾರ್ಜಸ್ ಕೂಡ ಫ್ರೇಮ್ ಆಗಲಿಲ್ಲ. 1 ವರ್ಷ ಅವ್ರು ಜೈಲಿಗೆ ಹಾಕಿದ್ರು. ಕಾರಣ ಏನು? ಹಲವಾರು ವಿಷಯಗಳಿದಾವೆ. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಹೇಳಿರ್ತಕ್ಕಂಥ ಅವ್ರ ಅಭಿಪ್ರಾಯ, ಇವತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರು ಓದಿರ್ತಕ್ಕಂಥ ಅವ್ರ ಅಭಿಪ್ರಾಯ. ಸೊ ಅದಕ್ಕೇನು ಸಂಬಂಧ ಏನಿಲ್ಲ. ಅದಕ್ಕೆ ಹೌಕೇನ ಆನ್ಸರ್ ಆನ್ ಬೇಕ್ ಆಫ್ ದೆಮ್. ಜೊತೆಗೆ ಸರ್, ಈ ಆರ್ ಅಶೋಕ್ ಅವರು ಮೊನ್ನೆ ಬಂದಾಗ ಹೇಳಿದ್ರು, ಈ ಸರ್ಕಾರದಲ್ಲಿ ನಿಗಮಗಳಿಗೆ ಹಣವನ್ನು ಕೊಡ್ತಾ ಇಲ್ಲ ಕರೆಕ್ಟಾಗಿ. ಕಳೆದ ಸತಿ ಬಿಡುಗಡೆ ಮಾಡಿದ್ದ ಹಣದ ಪಟ್ಟಿ ತೆಗೆದು ನೋಡಿದ್ರೆ ಈ ಸತಿಗೂ ಭಾರಿ ಕಮ್ಮಿ ಆಗಿದೆ. ಎಲ್ಲ ಹಣವನ್ನು ಗ್ಯಾರಂಟಿ